ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿನಿ ಲಾಗ್. ಇವತ್ತು ನಾನು ಡಿಫ್ರೆಂಟಾಗಿ ಸಾಂಬಾರು ಟ್ರೈ ಮಾಡಿದೆ. ಲೈಫಲ್ಲಿ ಇದು ಫಸ್ಟ್ ಟೈಮ್ ಈ ಥರ ಸಾಂಬಾರು ಮಾಡಿದ್ದು. ಆ್ಯಕ್ಚುಲಿ ಪಡ್ಲುಕಾಯಿ ಸಾಂಬಾರು ಮಾಡ್ತೀನಿ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ. ಯಾವಾಗಲೂ ಒಂದೇ ಥರ ತಿಂದು ತಿಂದು ಬೋರ್ ಆಗಿದೆ. ಇವತ್ತೇನಾದರೂ ಡಿಫ್ರೆಂಟಾಗಿ ಪಡ್ಲುಕಾಯಲ್ಲೇ ಡಿಫ್ರೆಂಟಾಗಿ ಮಾಡು ಅಂತ ಹೇಳಿದ್ರು. ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅವರನ್ನೇ ಒಂದು ವಿಡಿಯೋ ನೋಡಿಬಿಟ್ಟು ನನಗೆ ಸೆಂಡ್ ಮಾಡಿದ್ರು, ಈ ಥರ ಟ್ರೈ ಮಾಡು ಅಂತ. ಓಕೆ, ಸಿಂಪಲ್ ಆ್ಯಂಡ್ ಈಸಿಯಾಗಿತ್ತು. ಟ್ರೈ ಮಾಡಿದೆ. ಅದಕ್ಕೇನಿಲ್ಲ, ಜಸ್ಟ್ ಕಾದಿರೋ ಆಯಿಲ್ಗೆ ಸಾಸಿವೆ, ಕಡಲೆಬೇಳೆ ಆ್ಯಂಡ್ ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆ ತುಂಬಾ ಈಸಿ ಆ್ಯಂಡ್ ಹೆಲ್ದಿ ಕೂಡ ಇತ್ತು ಈ ಸಾಂಬಾರು. ತುಂಬ ಜನ ಮಾಡಿರ್ತಾರೆ, ಬಟ್ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹಾಗೆಯೇ ಒಂದು ಸ್ವಲ್ಪ ಆನಿಯನ್ ಹಾಕಿದ್ರೆ ಅಪ್ಪ ಘಮ ಘಮ ಅಂತಲೇ ಇರುತ್ತೆ, ಒಗ್ಗರಣೆ ಅಲ್ಲ. ಸೊ ನನಗಂತೂ ತುಂಬಾ ಇಷ್ಟ ಆಗ್ತಾಯಿತ್ತು. ಎಂಜಾಯ್ ಮಾಡಿಕೊಂಡು ಈ ಕುಕ್ ಮಾಡ್ತಾಯಿದ್ದೆ. ಹಾಗೆಯೇ ಪಡ್ಲುಕಾಯಿನ ವಾಶ್ ಮಾಡಿ ಸ್ಮಾಲ್ ಪೀಸಾಗಿ ಕಟ್ ಮಾಡಿಕೊಂಡೆ. ನೋಡ್ಬೋದು ನೀವು, ಇಷ್ಟು ಸ್ಮಾಲಾಗಿ ಕಟ್ ಮಾಡ್ಕೊಂಡು, ಇನ್ನೂ ಸ್ಮಾಲಾಗಿ ಕಟ್ ಮಾಡ್ಕೊಂಡವರು ಕಟ್ ಮಾಡ್ಕೋಬೋದು. ಅದು ಸ್ಮಾಲ್ ಕಟ್ ಮಾಡಿಕೊಂಡು ನಾನು ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿ ಫ್ರೈ ಮಾಡಿಕೊಂಡೆ. ಆ್ಯಂಡ್ ನಿಮಗೆ ಟೈಮ್ ತುಂಬಾ ಕಮ್ಮಿ ಇದೆ ಅಂತಂದರೆ ಫಸ್ಟು ಪಡ್ಲುಕಾಯಿ ಮತ್ತು ಟರ್ಮರಿಕ್ ಇದನ್ನು ಒಂದು ಕೂಗಿಸ್ಕೊಂಡು ಆಮೇಲೆ ಬೇಕಾದರೆ ಫ್ರೈ ಮಾಡ್ಕೊಂಡು ಇದ್ರೊಳಗಡೆ ಹಾಕ್ಬಿಟ್ಟು ನೀವು ಕುದಿಸ್ಕೋಬೋದು. ನನಗೆ ಟೈಮ್ ಇತ್ತು, ಸೊ ಹಾಗೆಯೇ ಕಟ್ ಮಾಡಿಕೊಂಡು ಸ್ವಲ್ಪ ವಾಟರ್ ಹಾಕಿ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಿಸೋಕ್ಕಿಟ್ಟೆ. ಸೊ ಅಷ್ಟರಲ್ಲಿ ನಾನು ಮಿಕ್ಸಿಗೆ ಕಾಯಿ ಆ್ಯಂಡ್ ಜೀರಿಗೆ, ಮೆಣಸಿನ್ಕಾಯಿ ಆ್ಯಂಡ್ ಇಲ್ಲಿ ಕಡಲೆಬೇಳೆ ಸ್ವಲ್ಪ ನೆನೆಹಾಕಿಟ್ಕೊಂಡಿರಬೇಕು. ನನಗೆ ಟೈಮ್ ಸಿಕ್ಕಿರಲಿಲ್ಲ, ಅದಕ್ಕೆ ಬಿಸಿನೀರಲ್ಲಿ ಹಾಫ್ ಆನ್ ಅವರ್ ನೆನೆಹಾಕಿದ್ದೆ. ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ವಾಟರ್ ಹಾಕಿ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಈ ಥರ ಬರುತ್ತೆ. ಈ ಥರ ಬಂದಾದಮೇಲೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ರುಬ್ಬಿರೋದು ಒಂದು ಸ್ವಲ್ಪ ಚಟ್ನಿ ಟೈಪ್ ಬಂದಿತ್ತು, ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಹಾಗೆಯೇ ಒಂದೊಂದು ಸ್ಪೂನಲ್ಲಿ ತಿಂತಾಯಿದ್ದೆ. ಸೊ ಇದನ್ನು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಹಸಿ ಸ್ಮೆಲ್ ಹೋಗೋವರೆಗೂ ಮಳ್ಳಿಸ್ಕೊತಾ ಇದ್ದೆ. ಆಮೇಲೆ ನಮ್ಗೆ ಎಷ್ಟು ತೆಳುಗೆ ಬೇಕಾ ಗಟ್ಟಿ ಬೇಕಾ ಅನ್ನೋ ನೋಡಿಕೊಂಡು ವಾಟರ್ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಕುದಿಸ್ಬೇಕು. ಸ್ವಲ್ಪ ಕುದಿ ಬಂದಾದಮೇಲೆ ಇನ್ನೂ ಕೊರಿಯಂಡರ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕುದಿಸಿದಾದ್ಮೇಲೆ ವಾವ್ ತುಂಬಾ ಫ್ರ್ಯಾಗ್ರೆನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯವರು ಇದಕ್ಕೆ ಆ್ಯಕ್ಚುಲಿ ಬೇಕಾಗಿರೋದು ಕರ್ಡ್ ಬೇಕಾಗಿತ್ತು. ಕರ್ಡ್ ತೊಗೊಂಬರಕ್ಕೆ ಹೋಗಿದ್ರು. ಬಂದ ತಕ್ಷಣ ಏನೇ ಘಮ ಘಮ ಅಂತ ಇದೆ ಅಂತ ಸಖತ್ ಖುಷಿಪಟ್ಟರು. ಸಾಂಬಾರು ತಣ್ಣಗಾದ ಸ್ವಲ್ಪ ಬೆಚ್ಚಗಿದ್ದಾಗ, ಬೆಚ್ಚಗೆ ಅಂದರೆ ಸ್ವಲ್ಪ ಮಳ್ತಾ ಇರೋದಕ್ಕೆ ಮೊಸರು ಹಾಕಬಾರ್ದು. ಸ್ವಲ್ಪ ಕುದ್ದಿದ್ದು ಆಗಿ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಮೊಸರು ಹಾಕಬೇಕು. ಮೊಸರು ಅಂದರೆ ಸ್ವಲ್ಪ ಮಜ್ಜಿಗೆ ಟೈಪ್ ಮಾಡ್ಕೊಂಡು ಹಾಕಿ ಮಿಕ್ಸ್ ಮಾಡಿ ತಿನ್ನಬೇಕು. ತಿಂತಾ ಇದ್ದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇದು ಮುದ್ದೆಗೆ ಆಗಲಿ ಆ್ಯಂಡ್ ರೈಸ್ಗೆ ಆಗಲಿ ತುಂಬಾ ಚೆನ್ನಾಗಿತ್ತು. ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು, ನನಗಂತೂ ತುಂಬಾ ಇಷ್ಟ ಆಯಿತು.